ಸೊ ಹೆಲೋ ಎಲ್ಲರಿಗೂ ನಮಸ್ತೆ, ವೆರಿ ಗುಡ್ ಈವ್ನಿಂಗ್. ವೆಲ್ಕಮ್ ಟು ಹಾಸನ್ ಕಪಲ್ ಕನ್ನಡ ವ್ಲಾಗ್ಸ್ ಆ್ಯಂಡ್ ವೆಲ್ಕಮ್ ಟು ಮೈ ಡೈಲಿ ವ್ಲಾಗ್ಸ್. ಇನ್ಮೇಲಿಂದ ಡೈಲಿ ವ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇವಾಗ ವ್ಲಾಗ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಎಸ್ಟರ್ಡೇ ಹೇಳಿದ ಥರ ಇವತ್ತು 6:30ಗೆ ಅವರು ಏನು ಫೋಟೋ ಫ್ರೇಮ್ದು ಶಾಪ್ ಓಪನ್ ಮಾಡ್ತೀನಿ ಅಂತ ಹೇಳಿದರು. ಹಾಗಾಗಿ ಇವಾಗ ಅಲ್ಲಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ಆ್ಯಕ್ಚುಲಿ ಅವತ್ತಿನ ತೊಗೋಬೇಕಂತ ಅನ್ನಿಸ್ತಿತ್ತು. ಅಂದರೆ ಹಳೆ ಮನೇಲಿ ಇರಬೇಕಾದ್ರೆಲ್ಲ ನನಗೆ ಹೊಸ ಮನೆಗೆ ಆ ಥರ ಲೈಟಿಂಗಿಂದು ಬರುತ್ತಲ್ಲ ತಿರುಪತಿದು, ಆ ಥರ ಫೋಟೋ ಫ್ರೇಮ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ತಮ್ಮ ನಮ್ಮ ಮನೆಗೆ ಹಾಲು ಉಗ್ಸೋಕೆ ಬಂದಮೇಲೆ ಇಲ್ಲ ನಾನು ಕೊಡಿಸ್ತೀನಿ, ಸೊ ತಗೋ ಅಂತ ಅವತ್ತಿನ ಹಿಂಸೆ ಮಾಡ್ತಿದ್ದ. ಹಾಗಾಗಿ ಇವತ್ತು ತಗೊಳ್ಳೋಣ ಅಂತ ಹೋಗ್ತಿದ್ದೀವಿ. ಆ್ಯಂಡ್ ಮನೆಗೆ ಫೋಟೋ ಫ್ರೇಮ್ಸ್ ಎಲ್ಲ ನಾವು ತೊಗೊಳೋದಕ್ಕಿಂತ ಬೇರೆ ಯಾರಾದರೂ ಕೊಡಿಸಿದ್ರೆ ತುಂಬಾ ಒಳ್ಳೆಯದಂತೆ. ಸೊ ಅದಕ್ಕೋಸ್ಕರ ತಗೊಬರೋಣ ಅಂತ ಹೋಗ್ತಿದ್ದೀವಿ. ಸೊ ಲೆಟ್ಸ್ ಗೋ. ಹಾಯ್. ನಾವಿಬ್ಬರು ರೆಡಿ ಆಗಿಬಿಟ್ಟು ಕೂತ್ಕೊಂಡಿದ್ದೀವಿ. ನನ್ನ ತಮ್ಮ ಮತ್ತು ನನ್ನ ಹಸ್ಬೆಂಡ್ ರೆಡಿ ಆಗಿಲ್ಲ, ಇವಾಗ ರೆಡಿ ಆಗ್ತಾ ಇದ್ದಾರೆ. ರೆಡಿ ಆದಮೇಲೆ ಹೊರಡೋದು. ಇಬ್ಬರು ಮಧ್ಯಾಹ್ನದಿಂದ ಸೀರೀಸ್ ನೋಡ್ಕೊಂಡು ಕೂತ್ಕೊಂಡಿದ್ರು. ಇವಾಗ ಫೈನಲಿ 1 ಎಪಿಸೋಡ್ ಇದೆ ಅಂತ ನಮ್ಮ ಜೊತೆ ಬರೋದಕ್ಕೆ ಅಗ್ರಿಯಾಗಿ ಹೊರಟಿದ್ದಾರೆ. ಸೀರೀಸ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಗೈಸ್. ಇಲ್ಲಿ ಅವನಿನ್ನು ಬದುಕೋನ ಐಶ್ವರ್ಯದಾನೆ. ಆಮೇಲೆ ವೆರಿ ಶಾರ್ಟ್ ಬೈಕ್. ಆಮೇಲೆ ವಿ ಆರ್ ಗೋಯಿಂಗ್ ಟ್ರಿಪ್ಸ್. ನಾವು ಇವಾಗ ಬಂದಿದ್ದೇವೆ ಫೋಟೋ ಫ್ರೇಮ್ ತಗೊಳ್ಳೋದು. ಆ್ಯಂಡ್ ನಮಗೆ ಇಷ್ಟ ಆಗಿರೋದು ಇದೇ ಗಾಡ್ ಫ್ರೇಮ್. ಸೊ ನಾವು ಇದನ್ನ ತಗೊಳ್ಳೋಣ ಅಂತ ಅನ್ಕೋತಾ ಇದ್ದೀವಿ. ಸಿಹಿ ಕೆಳಗಡೆ ಅಕ್ವೇರಿಯಂ ಇದೆ, ಸೊ ಅಲ್ಲಿ ಫಿಶ್ ನೋಡಕ್ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಫೋಟೋ ಫ್ರೇಮ್ನ ತಗೊಂಡು ನಾವು ಮನೇಲಿಟ್ಟು ಅದಾದ್ಮೇಲೆ ಫಿಶ್ ತಿನ್ನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ಇವ್ರು ಮೊದಲೇ ಹೋಗ್ತಿದ್ದಾರೆ. ಚಲೋ. ವಾರಂಟಿ ಏನಂತ ಇದನ್ನ ಮನೆಗೆ ಇಟ್ಬಿಟ್ಟು ಬರ್ತೀವಿ. ನಾವು ಫಿಶ್ನಿಂದ ಹೋಗ್ತೀವಿ ಅಂತ ಅನ್ಕೊಂಡಿದ್ವಲ್ಲ. ಸೊ ಹಾಗಾಗಿ ಮನೆಗೆ ಹೋಗಿ ನಾನು ನನ್ನ ತಮ್ಮ ಇಟ್ಬಿಟ್ಟು ಬಂದು ಆಮೇಲೆ ಫಿಶ್ ಮನೆಗೆ ಇಟ್ಟಕ್ಕೆ ಅಂತ ಹೋಗ್ತಾ ಇದ್ದೀವಿ. ಮನೆಗೆ ಇಟ್ಬಿಟ್ಟು ಹಾಗೇನು ಹೋಗ್ಬೇಕು. ಥ್ಯಾಂಕ್ ಯು ಸುಮನ್. ವಾಟರ್ ಬಾಟಲ್ ತಗೊಂಡೋಗ್ತಾ ಇದೀವಿ. ಫಿಶ್ ತಿನ್ನಬೇಕಾದ್ರೆ ನೀರು ಕುಡಿಯಂಗಾಗುತ್ತೆ ಅಂತ. ಯಾರು ಗೊತ್ತಿಲ್ಲ ಕೂರಿಸ್ಕೋಬೇಕು. ಕೆಡಕೆ ಆದ್ರೆ ಹಂಗೆ ಮಾಡಿದಾರಂತೆ. ನೆಕ್ಸ್ಟ್ ವರ್ಷ ಬರ್ತದು. ಸರ್ ಏನಿದೆ ಸರ್? ಚಿಕನ್ ಇದೆ, ಲಿವರ್ ಇದೆ, ಪ್ರಾನ್ಸ್ ಇದೆ. ಅಲ್ಲ ಫಿಶ್ ಅಲ್ಲಿ ಒಂದು ಬಾಂಗ್ಡಾ ರುಪ್ಚಂದು. ಓಕೆ, ಒಂದು ಜಿಲೇಬಿ ಹಾಕಿ, ಒಂದು ಬಾಂಗ್ಡ ಹಾಕಿ, ಚೆನ್ನಾಗಿರೋದು ದೊಡ್ಡದು. ಒಂದು ಜಿಲೇಬಿ ಹಾಕಿ, ಒಂದು ಬಾಂಗ್ಡಾ ಹಾಕಿ. ಸುಮನ್ ನಿಮಗೆ ಸೊ ಬಾಂಗ್ಡಾ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಗೈಸ್. ಇದು ನಮ್ಮ ಮನೆ ಹತ್ರ ಇದೆ, ಹೊಸದಾಗಿ ಓಪನ್ ಆಗಿದೆ. ಫಿಶ್ ಇಂದು ಮತ್ತೆ ಬಾರ್ಬಿಕ್ಯೂ ಪ್ರತಿಯೊಂದು ಸಿಗುತ್ತೆ. ಪಾಚಿ ಮಾಡ್ಬಿಟ್ಟಿದ್ದಾಳೆ ನೋಡಿ. ಫೈನಲಿ ಎದ್ಬಿಟ್ಟು ಚಪ್ಪಲಿ ಹಾಕೊಂಡು ನಡೀತವಳೆ. 10 ಮಿನಿಟ್ಸ್ ಆಗುತ್ತಂತೆ ಗೈಸ್. ಇನ್ನು ವೆಯ್ಟಿಂಗ್ ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ಮೇಲೆ ಸೊ ನಮ್ಮ ಫಿಶ್ ಬಂದಿದೆ. ಮುದ್ಮರಿ ಕೆಂಪೈತಲ್ಲಪ್ಪ.
ಇದು ಇದು ಯಾವ ಮೀನು ಗೊತ್ತಾ ಇದು? ಫಿಶ್ ಅಂತೂ ಸಕ್ಕತ್ತಾಗಿತ್ತು ಗೈಸ್. ಯಾವುದೇ ಫಿಶ್ ತಗೊಂಡ್ರು 100 ರುಪೀಸ್ ಇರುತ್ತೆ. ಸೊ ಸಾರಕ್ಕಿ ಲೇಕ್ ಹತ್ರ ಇರೋದು ಇದು. ಒಂದು ಸ್ಲೈಸ್ ತಗೊಂಡ್ರೆ 60 ರುಪೀಸ್ ಅಂತೆ. ಹಿಂಗಿತ್ತು, ತುಂಬ ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು. ಇವಾಗ ಮನೆಗೆ ಹೋಗ್ಬೇಕು. ಇವಾಗ ಮನೆಗೆ ಬಂದ್ವಿ ಗೈಸ್. ಇವಾಗ ಎಗ್ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಈಸಿಯಾಗಿ ಸಿಂಪಲಾಗಿ ಎಗ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ತರಕಾರಿ ಹೆಚ್ಕೊಬೇಕು. ರೈಸ್ನ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಅದು ಸ್ವಲ್ಪ ತಣ್ಣಗಾದರೆ ಅದು ಉಡಿ ಉಡಿಯಾಗಿ ಬರುತ್ತೆ. ಮಿನಿಮಮ್ ಐಟಮ್ ಬೇಕಾಗುತ್ತೆ ಅಷ್ಟೇ. ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ ಇದಿಷ್ಟನ್ನ ಚಿಕ್ಕ ಚಿಕ್ಕದಾಗಿ ಹಚ್ಕೋಬೇಕು. ಯಾಕಂದರೆ ನಾವು ಮುಂಚೆನೇ ಬೇಯಿಸ್ಕೊಳ್ಳೋದ ಫ್ರೈ ಮಾಡೋದ್ರಿಂದ ನೀವು ಚಿಕ್ಕ ಚಿಕ್ಕದಾಗಿ ತುಂಬ ತೆಳುವಾಗಿ ಹೆಚ್ಚೋದ್ರಿಂದ ಬೇಗ ಫ್ರೈ ಆಗುತ್ತೆ. ಸೊ ಇದನ್ನು ಹೆಚ್ಕೊಂಡು ಸಿಗ್ತೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಎಗ್ಗು ಆ್ಯಂಡ್ ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮು, ಈರುಳ್ಳಿ ಇದಿಷ್ಟಿದ್ರೆ ಸಾಕು ಗೈಸ್. ಸಿಂಪಲ್ಲಾಗಿ ಎಗ್ ರೈಸ್ ಮಾಡ್ಬೋದು. ಮೊದಲು ಒಂದು ಕಡಾಯಿನ ಇಟ್ಟು ಅದಕ್ಕೆ ಆಯಿಲ್ ಜಾಸ್ತಿ ಹಾಕ್ಕೋಬೇಕು. ಎಗ್ ರೈಸ್ ಆಗಿರೋದ್ರಿಂದ ಆಯಿಲ್ ಜಾಸ್ತಿ ಇದ್ದಷ್ಟು ನಿಮಗೆ ಚೆನ್ನಾಗಿರುತ್ತೆ. ಅದಾದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಈರುಳ್ಳಿನ ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ಇದ್ದರೆ ಚೆನ್ನಾಗಿ ಬರೋದಿಲ್ಲ. ನೋಡಿ, ಈರುಳ್ಳಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಬೇಕು. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಆ್ಯಡ್ ಮಾಡಿ ಒಂದು 1 ಮಿನಿಟ್ ಫ್ರೈ ಮಾಡಾದಮೇಲೆ ನೀವು ಹೆಚ್ಚಿಟ್ಕೊಂಡಿರೋವಂಥ ತರಕಾರಿಗಳನ್ನ ಆ್ಯಡ್ ಮಾಡಿ ಈ ಥರ ಚೆನ್ನಾಗಿ ಬಾಡಿಸ್ಕೋಬೇಕು. ಅದು ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆದಮೇಲೆ ನೀವು ಎಷ್ಟು ಎಗ್ ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ 3 ಎಗ್ಸ್ ಅಷ್ಟೇ ಆ್ಯಡ್ ಮಾಡಿದ್ದೀನಿ. ಸೊ ಎಗ್ಗು ಈ ಥರ ಉಡಿಯಾಗಿ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ನೀವು ಅನ್ನ ಏನು ರೆಡಿ ಇತ್ತಲ್ವ ಅದನ್ನು ಉಡಿ ಬರೋ ಥರ ಮೊದಲೇ ಕೈಯಲ್ಲಿ ನೀಟಾಗಿ ಈ ಥರ ಉಡಿ ಮಾಡಿ ಅದಾದಮೇಲೆ ರೈಸ್ನ ಆ್ಯಡ್ ಮಾಡಿ ಸ್ವಲ್ಪ ವಿನಿಗರ್, ಚಿಲ್ಲಿ ಸಾಸ್, ಸೋಯಾ ಸಾಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೋಬೋದು ಫ್ಲೇವರಿಗೆ ತಕ್ಕಂತೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಪೌಡರ್ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡಿ ಅದು ನೀಟಾಗಿ ಫ್ರೈ ಆಗೋವರೆಗೂ, ಅಂದರೆ ರೈಸ್ ಏನು ತಣ್ಣಗಾಗಿರುತ್ತೆ ಅಲ್ವ ಅದು ಚೆನ್ನಾಗಿ ಬಿಸಿ ಆಗೋವರೆಗೂ ಈ ಥರ ಮಿಕ್ಸ್ ಮಾಡಿದ್ರೆ ಮುಗೀತು ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ. ರೆಸ್ಟೋರೆಂಟ್ ಸ್ಟೈಲ್ ಥರನೇ ಇರುತ್ತೆ. ಸೊ ಒಂದು ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವ್ರಿಗೆ ತಿನ್ನಕ್ಕೆ ಕೊಟ್ಟಿದ್ದೀವಿ. ತಿಂದ್ಬಿಟ್ಟು ರಿವ್ಯೂ ಹೇಳ್ತಾರೆ. ವೆರಿ ಪೊಲೈಟ್. ನಿಜ ಹೇಳು. ಇದೆ. ಹಾಂ, ಸೊ ಇವಾಗ ವಿಶ್ವ ಅವ್ರದ್ದು ಇಟ್ಸ್ ರಿವ್ಯೂ ಟೈಮ್. 군무시 오래됐거든. 그래서 돌아가시기 전에 마지막으로 짜장면을 한그릇 드셔봐요. ಸೊ ಎಗ್ ರೈಸು ಟೇಸ್ಟ್ ಮಾಡಿದೆ ಗೈಸ್. ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿದೆ. ನೀವು ಮನೇಲಿ ಟ್ರೈ ಮಾಡಿ. ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು. ಹೋಟೆಲಿಗೆ ಹೋಗಿ ತಿನ್ನಬೇಕು ಅಂತ ಏನಿಲ್ಲ. ಆ್ಯಂಡ್ ಡೈಲಿ ವ್ಲಾಗ್ ಮಾಡ್ತಿದ್ದೀನಿ. ಹೇಗೆ ಅನಿಸ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. खत्म. बाय बाय, टाटा.